ಅದ್ರಲ್ಲಿ ಅಮ್ಮ ಇಲ್ಲ, ನೀನ್ ಏನು ಮಾತಾಡ್ಬೇಡ ಕಂದ. ಏನು ಮಾತಾಡ್ಬೇಡ ನೀನು. ನೋಡು, ನನಗೆ ಮೊದ್ಲೆಲ್ಲ ನೀವಿಬ್ರು ಜೊತೆಲಿರೋದು ಇಷ್ಟನೇ ಆಗ್ತಾ ಇರ್ಲಿಲ್ಲ. ಈಗಂತೂ ನನಗೆ ನನ್ನ ಮಗ ಮತ್ತೆ ನೀನು ಜೊತೆಲಿದ್ರೆ ಸಾಕಪ್ಪ ಅಂತಿದ್ದೀನಿ. ಇದೇ ಕಾರಣಕ್ಕೆ ನಾನು ಯಶೋಧರ ಹತ್ರ ಕ್ಷಮೆ ಕೇಳಕ್ ಹೋಗ್ತೀನಿ. ನೀವೆಲ್ಲಿಗೂ ಹೋಗಲ್ಲ ಅಮ್ಮ. ನೀವೆಲ್ಲಿಗೂ ಹೋಗಲ್ಲ. ವಾವ್ ಟೀನಾ, ಏನ್ ಐಡಿಯಾ ಕೊಟ್ಟಿದ್ಯೆ. ಒಳ್ಳೆಯವಳಾಗಿದ್ಕೊಂಡು ಇವರಿಬ್ಬರನ್ನ ಬೇರೆ ಮಾಡೋದು ಒಂಥರ ಮಜಾ ಬರ್ತಾ ಇದೆ. ನೋಡಿ ದೇವಿ, ಒಂಟಿಯನ್ನಾಗಿ ಮಾಡೇ ಬಿಟ್ವಿ ನಿಮ್ಮ ಪುತ್ರಿಯನ್ನ. ಇವತ್ತು ಗಾಯತ್ರಿ ಕೂಡ ಅವಳನ್ನ ಬಿಟ್ಟೇ ಬಿಟ್ಲು. ವೈನಿಧಿಯ ಈ ಪ್ರಮಾಣ ಅವಳ ಕುತ್ತಿಗೆಗೆ ನೇಣು ಹಗ್ಗ ಆಗಿ ಅವಳ ಪ್ರಾಣನ ಕಿತ್ಕೊಳ್ಳುತ್ತೆ. ಸತ್ಯದಿಂದ ಅಪಾಯ ಬರಬಹುದು ಮಾತೆ, ಆದ್ರೆ ಸೋಲಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ವಿಜಯ ಸತ್ಯದ್ದೇ ಆಗಿರುತ್ತೆ. ನಿಮಗೆ ಇನ್ನೂ ನಂಬಿಕೆ ಇದೆಯಾ ದೇವಿ, ವೈನಿಧಿ ಜೀವನ ಸರಿ ಹೋಗುತ್ತೆ ಅಂತ? ನಂಬಿಕೆ ಇಟ್ಕೊಂಡೇ ಇರಿ. ನಿಮ್ಮ ಈ ನಂಬಿಕೆಯನ್ನ ಪ್ರತಿ ಸಲ ನಿರಾಸೆಯಾಗಿ ಪರಿವರ್ತನೆ ಮಾಡ್ತೀವಿ. ಯೋಚನೆ ಯಾಕೆ ಮಾಡ್ತೀರಾ ಅಕ್ಕ? ಹೇಳಿದ್ನಲ್ವಾ, ಯಾರು ಸತ್ಯದ ಜೊತೆಗೆ ಇರ್ತಾರೋ ಅವ್ರ ಜೊತೆ ಅಮ್ಮ ಇರ್ತಾರೆ ಅಂತ. ಆದ್ರೆ ಅಕ್ಕ, ನೀವು ಚಿಕ್ಕಿ ತಪ್ಪು ಮಾಡಿಲ್ಲ ಅಂತ ಹೇಗ್ ಸಾಬೀತ್ ಮಾಡ್ತೀರಾ? ನಿಮ್ಗಂತೂ ಏನು ಗೊತ್ತೂ ಇಲ್ಲ. ಆದ್ರೆ ನಂಬಿಕೆ ಇದೆ ಅಲ್ವಾ?